ನೋಡಿ ಚಂದ್ರಯಾನ-3 ಚಂದ್ರನ ಮೇಲೆ ಭಾರತದ ಮೊದಲ ಲ್ಯಾಂಡರ್ ಮತ್ತು ರೋವರ್ ಯಾವ ರೀತಿ ಇಂಡಿಯಾ ಚಂದ್ರನ ಮೇಲೆ ಒಂದು ಲ್ಯಾಂಡರ್ ಮತ್ತೆ ರೋವರ್ ನ ಲ್ಯಾಂಡ್ ಮಾಡ್ತಾ ತೋರ್ಸತ್ತಲ್ಲ. ಈ ರೀತಿಯಾಗಿ ಹೋಗಿ ಹೋಗಿ ಟರ್ನ್ ಹಾಕೋತ ಹೋಗಿ ಹೋಗ್ಯದ ಸೌತ್ ಪೋಲ್ ಮೇಲೆ ಲ್ಯಾಂಡ್ ಆತು. ಹೌದಾ, ಇದು ನೋಡ್ರಿ, ಇದು ಪ್ರಜ್ಞಾನ ರೋವರ. ಇದು ವಿಕ್ರಮ್ ಲ್ಯಾಂಡರ. ಇದು ವಿಕ್ರಮ್ ಲ್ಯಾಂಡರ್ ಐತಿ. ಮತ್ತ ಇದು ಲ್ಯಾಂಡ್ ಆದಂತ ಸ್ಥಳಕ್ಕೆ ಏನ್ ಕರೆದಪ್ಪ ಅಂದ್ರ ಶಿವಶಕ್ತಿ ಪಾಯಿಂಟ್ ಅಂತ ನಮ್ಮ ಪ್ರಧಾನಮಂತ್ರಿ ಅವರು ಕರೆದಾರು. ಓಕೆ, ಇದು ಪ್ರಜ್ಞಾನ ರೋವರ್ ಐತಿ ಕಾಣುದು. ಇದಂಗ್ರಿ ನಮ್ಮ ಅರ್ಥ ಮೂವ್ ಆಗೋದತಿ. ಇದನ್ನ ಟಚ್ ಮಾಡುವಂಗಿಲ್ಲ ನಾವು. ಓಕೆ, ನೋಡಿ ಈ ರೀತಿ ಮೂವ್ ಆಗತಿ. ಇದು ಅರ್ಥ ಅಲ್ಲಿದ ಏನಪ್ಪ, ಇದು ಮೂನ್ ಐತಿ. ಮೂನ್ ಮೇಲೆ ಯಾವ ರೀತಿ ಒಂದು ವಿಕ್ರಮ್ ಲ್ಯಾಂಡ್ ಆಯ್ತು ಅನ್ನೋದನ್ನಲ್ಲಿ ತೋರ್ಸ್ಯಾರು. ಇದೈತಿ ನೋಡಿ, ಕೆಳಗಡೆ ಚಿತ್ರ ಇನ್ನು ಕೊಡರು. ಅದ ವಿಕ್ರಮ್ ಲ್ಯಾಂಡ್ ಆದಂತ ಸ್ಥಳ. ಅದಕ್ಕ ಶಿವಶಕ್ತಿ ಪಾಯಿಂಟ್ ಅಂತ ಕರೆದ್ರು. ಓಕೆ, ಸರ್ ಬರ್ರಿ ಮ್ಯಾಲ ಹೋಗ್ಬರ್ರಿ. ಸರ್ ಮ್ಯಾಲ ಹೋಗ್ಬರ್ರಿ. ನೋಡಿ, ಲಾಪಿ ಜಾಬ್ ಶಾಪ ಎಲ್ಲ ಇವು ಎಂಬರಿಂಗ್ ಹಿಡಿಯುವ ಬೋರ್ ಹಾಕೋದು ಮಾಡ್ತಾರಲ್ಲ. ಈಗ ವರ್ಕ್ ಶಾಪ್ ನೋಡ್ತೇವೆ ನಾವೆಲ್ಲದಿ. ಮೆಕ್ಯಾನಿಕ್ ಇರ್ತಿಲಿ, ವೆಲ್ಡರ್ ತಿಲ್ಲದು ಅವು ಇರ್ತಾ ಇವ ಎಲ್ಲ. ಇವ ಒಂದು ITI ಕಾಲೇಜ್ನಾಗ ನೋಡಿರ್ತೇವೆ ನಾವು. ಇದೆಲ್ಲ ನೋಡ್ರಿ ಸಾಧನಗಳು ಹೆಂಗದವು. ಎಲ್ಲ ಇವು ಫೋಟೋಗ್ರಾಫ್ಗಳು. ಇದು ಹೆಂಗ್ರಿ ಪ್ರಿಂಟಿಂಗ್ ಮಷಿನ್ಸ. ಇದು ಯಾರು ಇನ್ವೆಂಟ್ ಮಾಡ್ರಪ್ಪ ಅಂದ್ರ ಬೋರಿಂಗ್ ಮಷಿನ್. ವಿಲ್ಕಿನ್ಸನ್ ಐರನ್ ಮಾಸ್ಟರ್ ಇನ್ವೆಂಟೆಡ್ ಬೋರಿಂಗ್ ಮಷಿನ್. ಬ್ರಹ್ಮಾ ಇನ್ವೆಂಟರ್ ಅಂಡ್ ಮ್ಯಾನುಫ್ಯಾಕ್ಚರ್. ಈ ರೀತಿ ಬೇರೆ ಬೇರೆ ಇನ್ವೆಂಟರ್ ಮಾಡೋದ ಹೆಸರು ಕೊಟ್ಟರು. ಎಲ್ಲವೂ ಪ್ರಿಂಟಿಂಗ್ ಮಷಿನ್ಸ್. ಕೊಲಂಬಿಯನ್ ಪ್ರಿಂಟಿಂಗ್ ಪ್ರೆಸ್. ಇದನ್ನ ಕೊಲಂಬಿಯನ್ ಪ್ರಿಂಟಿಂಗ್ ಪ್ರೆಸ್ ಯಾವ ರೀತಿಯಾಗಿ ಕೊಲಂಬಿಯಾದಾಗ ಪ್ರಿಂಟ್ ಮಾಡ್ತಿದ್ರು ಅನ್ನೋದು ನೋಡಿ ಈ ರೀತಿ ಐತಿ. ಕೊಲಂಬಿಯನ್ ಪ್ರಿಂಟಿಂಗ್ ಪ್ರೆಸ್ ಆತು. ಆಮೇಲೆ ಇದು ಬಾಲ್ ಪಾಯಿಂಟ್ ಪೆನ್ ಹೆಂಗ್ ಕೆಲಸ ಮಾಡತಿ ಅನ್ನೋದನ್ನ ಇಲ್ಲಿ ಕೊಟ್ಟರು ನೋಡ್ರಿ. ಬಾಲ್ ಪೆನ್ನಿನ ರಿಫಿಲ್ ನಲ್ಲಿ ಹೆಚ್ಚು ಸ್ನಿಗ್ಧವಾದ ಶಾಯಿ ಇರುತ್ತದೆ. ರಿಫಿಲ್ ನ ತುದಿಯಲ್ಲಿರುವ ಲೋಹದ ಚಿಕ್ಕ ಗುಂಡು ಉರುಳಿದಂತೆ ರಿಫಿಲ್ ನಲ್ಲಿರುವ ಶಾಯಿ ಹೊರ ಬರ್ತದೆ ಅಂತ ಕೊಟ್ಟರು.
ಈ ರೀತಿಯಾಗಿದೆ. ಬಾಲ್ ಪಾಯಿಂಟ್ ಪೆನ್ ವರ್ಕ್ ಮಾಡ್ತಾವು. ಬೀಗ ಲಾಕ್ ಕೂಡ ಯಾವ ರೀತಿ ವರ್ಕ್ ಮಾಡ್ತೇನೆ ಅನ್ನೋದನ್ನ ಕೊಡೋದು ಇದು ನೋಡ್ರಿ. ಈ ರೀತಿ ಓಪನ್ ಆಗತಿ, ಮುಂದ ಈ ರೀತಿ ಕ್ಲೋಸ್ ಆಗತಿ ನೋಡ್ರಿ. ಈ ರೀತಿ ಲಾಕ್ಗಳು ಓಪನ್ ಆಗವು. ಓಕೆ, ಆಮೇಲೆ ಸ್ವಿಚ್ ಯಾವ ಮನ್ಯಾಗ ನಿಮ್ಮ ಸ್ವಿಚ್ ಇರ್ತಾವ, ಕರೆಂಟ್ ಸ್ವಿಚ್, ಅವು ಈ ರೀತಿಯಾಗಿ ವರ್ಕ್ ಮಾಡ್ತಿರ್ತಾವು. ಓಕೆ, ಬೇರೆ ಬೇರೆ ಸ್ವಿಚ್ ಕೊಡದಾವ ಇಲ್ಲಿ. ಆಮೇಲೆ ಪಂಪ್ಸ್ಗಳು, ಓಕೆ, ನೀರಿನ ಪಂಪ್ಗಳು ಯಾವ ರೀತಿ ಕೆಲಸ ಮಾಡ್ತಾವ, ಅದು ಇದು ಆಯಿಲ್ ಪಂಪ್. ಓಕೆ ನೋಡ್ರಿ, ಇದು ಆಯಿಲ್ ಅನ್ನ ಮಾಡಕ ಯೂಸ್ ಮಾಡ್ತೀವಲ್ಲ ನೋಡ್ರಿ. ನೀರ್ ಮೇಲೆ ಮಾಡ್ತು ನೀರ್ ಹಿಂಗ್ ಹೋಗೋದು ಈ ರೀತಿ. ಓಕೆ, ಇದು ನೋಡ್ರಿ, ಇದು ಹೆಂಗೈತಿ, ಹ್ಯಾಂಡ್ ಪಂಪ್ ಐತಿ. ಇದನ್ನ ಮೂವ್ ಮಾಡೋದ್ರಿಂದ ಈ ರೀತಿ ಇದು ಆಯಿಲ್ ಮೇಲ್ಗಡೆ ಬರ್ತೈತಿ. ಕೈ ಪಂಪ್ ಇದೆ. ಓಕೆ, ಹ್ಯಾಂಡ್ ಪಂಪ್ ಐತಿಲ್ಲ ನಾವ ಆ ರೀತಿ ಇದು ವರ್ಕ್ ಆಗತಿ. ಓಕೆ, ಇನ್ನ ಟ್ಯಾಪ್ಸ್ ಅಂಡ್ ವಾಲ್ವ್ಸ್ ಇವೆಲ್ಲ ನಮ್ಗೆ ಗೊತ್ತದವು. ಟ್ಯಾಪ್ಸ್ ಹೆಂಗ್ ಕೆಲಸ ಮಾಡ್ತಾವ, ವಾಲ್ವ್ ಎಲ್ಲರ ಮನ್ಯಾಗ ಇರ್ತಾವ. ಓಕೆ, ಆಮೇಲೆ ಇವ ಜಿಪ್ಪರ್. ಓಕೆ, ನಮ್ಮೆಲ್ಲ ನೋಡಿದ್ವು ಪ್ಯಾಂಟಿಗೆ ಅವಕ್ಕೆ ಬರ್ತಾವು ಜಿಪ್ಪರ್ಗಳು. ಆಮೇಲೆ ವೇಯಿಂಗ್ ಮಷಿನ್, ತೂಕ ಮಾಡೋ ಮಷಿನ್ ಹೆಂಗ್ ಕೆಲಸ ಮಾಡಿದೆಪ್ಪ ಅನ್ನೋದನ್ನ ಕೂಡ ಇಲ್ಲಿ ಕೊಟ್ಟಾರು. Evi, move this one. Move this one. Look at me. Look at me. Okay, okay. Go. Okay. ಇಲ್ಲಿ ಕ್ಯಾಮ್ರಾ ಅಪರ್ಚರ್. ಕ್ಯಾಮ್ರಾದ ಒಂದು ಅಪರ್ಚರ್ ಅಂದ್ರೆ ಒಂದು ಹೆಂಗ್ ಕನ್ ಮಾಡಿ ಹೆಂಗ ಅದು ಕ್ಯಾಮ್ರಾ ಕ್ಲಿಕ್ ಆಗೈತಿ ಅನ್ನೋದನ್ನ ಕೂಡ ತೋರ್ಸ್ಯಾರು. ಒಂದು ಬಟನ್ ಸ್ವಿಚ್ ಒತ್ತಿದ ಮೇಲೆ ಈ ರೀತಿ ಆಗೋದು. ಸೈಜ್ ಆಫ್ ದಿ ಅಪರ್ಚರ್ ಚೇಂಜಸ್. ಅಪರ್ಚರ್ ಸೈಜ್ ಚೇಂಜ್ ಆಗುತ್ತೆ. ಈ ರೀತಿ ಕ್ಯಾಮರಾ ವರ್ಕ್ ಮಾಡತಿ. ಸೀಟ್ ಬೆಲ್ಟ್, ಕಾರ್ ಸೀಟ್ ಬೆಲ್ಟ್ ಹಾಕೋಬೇಕಂತ ಹೇಳ್ತಾರೆ. ಎದಕ್ ಹಾಕೋಬೇಕಂತಂದ್ರ ಇದು ಸಂಬಂಧ ಹೇಳ್ತಾರ. ತಾಳಮಂಡಲದಲ್ಲಿ ಈರುಳ್ಳಿನ ಆಗುತ್ತವನ್ನು ಕಂಡುಹಿಡಿದುಕೊಳ್ಳಿ. ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳನ್ನು ಅನ್ವೇಷಿಸಿ. ನೋಡ್ರಿ, ಆರ್ಟಿಫ್ಯಾಕ್ಟ್ ಆಫ್ ದಿ ಮಂತ್. ಆರ್ಟಿಫ್ಯಾಕ್ಟ್ ಆಫ್ ದಿ ಮಂತ್ ಅಂದ್ರೆ ಒಂದ್ ತಿಂಗಳ ಹೆಂಗ ಆಕತಿ. ಪ್ರದರ್ಶನದ ಅವಧಿ ಮತ್ತಿದು ಮಿಕ್ಕಿ ಫೋನ್, ಗ್ರಾಮ ಫೋನ್ ಇದೆ. ಮಿಕ್ಕಿ ಫೋನ್, ಗ್ರಾಮ ಫೋನ್. ಇದು ಈಗಾಗಲೇ ಹೇಳಿದಂಗ ರೈಟ್ ಸಹೋದರ ವಿಮಾನ. ಸರ್ ಬರ್ರಿ ಮ್ಯಾಲ ಹೋಗ್ಬಿಡ್ರಿ. ಈ ಎರಡು ಮುಗ್ದಿಲ್ರಿ, ಇನ್ ಮ್ಯಾಲ ಹೋಗ್ರಿ. ತಾರಮಂಡಲ ಮ್ಯಾಲ ಐತೇನ್ರಿ ಇದು? 3 ಗಂಟೆಗ್ರಿ ಅನ್ಕತ ಏನೈತ್ರಿ ಈಗ? ಮ್ಯಾಲ ಹಿಂಗ ಹೋದ, ಹಿಂಗ ಹೋಗ್ರಿ, ಲೆಫ್ಟ್ ಹೋಗ್ರು. ಲೆಫ್ಟ್ ಹೋಗ್ರಿ ಎಲ್ರಿ? ಇದು ಹೆಂಗಿರತ್ರಿ? ಎಲೆಕ್ಟ್ರಿಕ್ 1 ಎಂಜಿನ್ ಹಾಲ್, ಡೈನೋಸಾರ್, ಎನಕ್ಲೇವ್, ಆಡಿಟೋರಿಯಂ,
One for electro-technical fun science, biotechnology, space technology, BE and Hall of Electronic Science of Painting. Friction builds up a charge. ಯಾವ ರೀತಿ ಫ್ರಿಕ್ಷನ್ ನಿಂದ ಒಂದು ಘರ್ಷಣೆಯಿಂದ ಚಾರ್ಜ್ ಆಗತಿ ಅನ್ನೋದಿಲ್ಲಿ ಎಲ್ಲ ಗೊತ್ತಾಗತಿ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ನೋಡಿ ಈ ರೀತಿ ಮ್ಯಾಟ್ರಿ ಏನಾಗತ್ತಪ್ಪ ಅಂದ್ರೆ ಅದು ಚಾರ್ಜ್ ಆಗತಿ. ಆಮೇಲೆ ಇಲ್ಲಿ ಬಹುಶಃ ಇದು ಹತ್ಕೋತಿರ್ಬೇಕು. ಹಾ ಹತ್ತಾಗ ಒಂದಾಯ್ತು ನೋಡ್ರಿ ಕಡೆ ಬತ್ತಕ್ಕೆ. बहुत ತಿಕ್ಬೇಕಂತ ಚಿಕ್ಕೋದ್ರೆ ಏನಾಗತ್ತಪ್ಪ ಅಂದ್ರೆ ಒಂದು ಇಲ್ಲಿ ಪರಮಾಣುವಿನ ರಚನೆ, ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಕೊಟ್ಟರು, ಯಾವ ರೀತಿಯಾಗಿ ಆಟಮ್ ರಚನೆ ಆಗೈತೆ ಅನ್ನೋದು. ಆಟಮ್ ಒಳಗೆ ಏನಿರ್ತಪ್ಪ ಅಂದ್ರೆ ನ್ಯೂಟ್ರಾನ್, ಪ್ರೋಟಾನ್ ಅಂಡ್ ನ್ಯೂಕ್ಲಿಯಸ್ ಇರ್ತಾವು. ಎಲೆಕ್ಟ್ರಾನ್ಗಳು ಸುತ್ತಲೂ ಸುತ್ತಿರ್ತಾವು. ಎಲೆಕ್ಟ್ರಿಕ್ ಚಾರ್ಜ್, ಇದು ಎಲೆಕ್ಟ್ರೋಸ್ಕೋಪ್, ವಿದ್ಯುತ್ ದರ್ಶಕ, ಇದು ಸಿಲಿಂಡ್ರಿಕಲ್ ಎಲೆಕ್ಟ್ರಿಕಲ್ ಮಷೀನ್, ಸಿಲಿಂಡರ್ ಆಕಾರದ ವಿದ್ಯುತ್ ಯಂತ್ರ ಇದೆ. ಎಲ್ಲ ವೆನ್ ಲೈಟ್ನಿಂಗ್ ಸ್ಟ್ರೈಕ್ಸ್ ಅಂದ್ರ ಒಂದು ಮಿಂಚ್ ಆದಾಗ ಏನೇನ್ ಕೊಡಲ್ಲ, ಯಾವ ರೀತಿ ಮಿಂಚ್ ಆಕತಿ, ಮಿಂಚ್ ಒಳಗ ಏನೇನ್ ಯಾವ ರೀತಿ ಮಿಂಚ್ ರೆಡಿ ಆಕತಿ ಅನ್ನೋ ಕೊಡೋರು. ನೋಡಿ ಪಾಸಿಟಿವ್ ಚಾರ್ಜ್ ಫಾರ್ಮ್ಸ್ at the top of a cloud, then ice particles circulate in cloud ಗಳಲ್ಲಿ ಸರ್ಕ್ಯುಲೇಟ್ ಗುಂಪಾಗಿ ಏನಾಗೈತಿ ಅದು ನೆಗೆಟಿವ್ ಚಾರ್ಜ್ ಫಾರ್ಮ್ಸ್ at ಬಾಟಮ್ ಆಫ್ ಕ್ಲೌಡ್. ಕೆಳಗಡೆ ಕ್ಲೌಡ್ ಕೆಳಗಡೆ ಏನಾಗತಿ ನೆಗೆಟಿವ್ ಚಾರ್ಜ್ ರಚನೆಯಾಗಿ ಏನಾಗತಿ ಮಿಂಚು ಕಾಣ್ತೈತಿ. ಟೋಪ್ಲರ್ ಮಷೀನ್, ಇದು ವಿನ್ಶರ್ಟ್ ಮಷೀನ್, ಇದು ಟ್ಯಾಂಕ್ ಫಾರ್ ಎಲೆಕ್ಟ್ರಿಕ್ ಚಾರ್ಜ್, ವರ್ಚುವಲ್ EMF, ಇವೆಲ್ಲ ಎಕ್ಸ್ರೇ ಟ್ಯೂಬ್ಸ್ ನೋಡ್ರಿ. ಎಕ್ಸ್ರೇ ಟ್ಯೂಬ್ಸ್ ಅಂಡ್ ವ್ಯಾಕ್ಯೂಮ್ ಟ್ಯೂಬ್ಸ್. ದಿಸ್ ಇಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದ್ರೆ ಏನಿರ್ತದೆ, ಇಲ್ಲಿ ಗಾಳಿ ಇರಂಗಿಲ್ಲ ಒಳಗಡೆ, ನಿರ್ವಾತ ಇರ್ತೈತಿ. Okay, this is corona discharge.
ದಿಸ್ ಇಸ್ ರೊಟೇಟಿಂಗ್ ಎಗ್ ಕೊಡೋರು. ಇದೇನು ಎಗ್ಗ ಇಲ್ಲಪ್ಪ ಇದ್ರಾಗ ಇದು ಎಗ್ಗ ಇಲ್ಲ ಎಗ್ ಕೊಡೋರು. ಇದು ಪ್ಲಾಸ್ಮಾ ಗ್ಲೋಬ್. ಪ್ಲಾಸ್ಮಾ ಅತ್ಯಂತ ಪಾಯ್ಸನಸ್ ಸಬ್ಸ್ಟಾನ್ಸ್. ಅದರ ಒಂದು ಗ್ಲೋಬ್ ಅಂದ್ರೆ ರೌಂಡ್ ಆದ ವಸ್ತು ಇದೆ. ಪ್ಲಾಸ್ಮಾ ಗ್ಲೋಬ್. ಇದು ಲಾವಿಟೇಟಿಂಗ್ ಡಿಸ್ಕ್. ಟೆಸ್ಲಾ ಕಾಯಿಲ್. ಅದು 1D ಗ್ರಾಫ್ ಜನರೇಟರ್ ಐತಿ. This is hand the battery. What to do? Place your palm on the plates and observe the current generated in the meter. ಕೈ ಇಟ್ಟ ಕರೆಂಟ್ ಜನರೇಟ್ ಆಗತ್ತ ನೋಡೋಣ ಹೆಂಗ ಆಗೈತೆ ಅವನು. ಆಮೇಲೆ ಕೈ ಇಟ್ಟನಿ ಹೆಂಗ ಜನರೇಟ್ ಆಗತ್ತೆ ನೋಡು ಕರೆಂಟ್. ಏನ್ ಆಗವಲ್ದು ವರ್ಕ್ ಆಗವಲ್ದು. ಬೇರೆ ಕೈ ಐತಿ ನೋಡುನು. ಇದೇನ್ ತೋರ್ಸ್ಬೋಗ್ತದ. ಇದು ವೋಲ್ಟಾಜ್ ಫೈಲ್. These are all batteries. ಎಲ್ಲ ಬ್ಯಾಟ್ರಿ. ನೋಡಿ ಎಲ್ಲವೂ ಬ್ಯಾಟ್ರಿ ಅದಾವ. ಎಲೆಕ್ಟ್ರಿಕ್ ವೋಲ್ಟೇಜ್. Press the switch and vary the voltage using the knob and observe that the lamp goes up. ನೋಡುನು ಪ್ರೆಸ್ ಅನ್ನ ಬೈತ್ ನೋಡಿ ಏನಾಗದನು. ಓಕೆ. ವೋಲ್ಟ್ಸ್, ಆಂಪಿಯರ್ಸ್, ಓಮ್ಸ್. ಎಲ್ಲ ತೋರ್ಸತ್ತಿದ ವೋಲ್ಟ್, ಆಂಪಿಯರ್, ಓಮ್ಸ್ ಅನ್ನ. The thinner wire carries less current. Thicker wire carries more current. ನೋಡಿ, thinner wire carries less current ಅದ. ತುಳುವಾದ ವೈರ್ ಏನ್ ಮಾಡ್ತಿ ಕಡಿಮೆ ಕರೆಂಟ್ ಹೊಡಿತಿ. thicker wire carries more current. ವೈರ್ ದಪ್ಪ ಆದಂಗ ವೈರ್ ಕರೆಂಟ್ ಹೆಚ್ಚು ಪಾಸ್ ಆಗೈತೆ ಅಂತ ಕೊಡಾರ್ಲಿ. ಓಕೆ. ತಂತಿ ತಿಳುವೈತಲೋ ಕಮ್ಮಿ ಕರೆಂಟ್ ಪಾಸ್ ಆಗದಿ. ತಂತಿ ದಿಪ್ಪೈತಲೋ ಕರೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಪಾಸ್ ಆಗದಿ. ಇದನ್ನ ಲಾಸಸ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಯಾವ ರೀತಿ ಲಾಸ್ ಆಗೈತೆ ಅನ್ನೋದನ್ನ ಕೂಡ ಗೊತ್ತಾಗ. Okay.